ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬ. ರೆಫರೆನ್ಸ್ ಪುಟ 3508, ಪುಟದ ಸಂಖ್ಯೆ 230. ಇದು ಈ ವಿಷಯದಲ್ಲಿ ಇವರು ತರ್ಕಿಸುತ್ತಿದ್ದ ರೀತಿಯಾಗಿದ್ದರೂ ಈ ಸನ್ನಿವೇಶದ ಬಗ್ಗೆ ಕರ್ತನ ದೃಷ್ಟಿಯು ಬಹು ವ್ಯತಿರಿಕ್ತವಾಗಿತ್ತು. ಅವರು ಕಪಟಿಗಳಾಗಿದ್ದು ತಾವು ನಿಜವಾಗಿಯೂ ಅಂಥವರಲ್ಲದಿದ್ದರೂ ಸೋಗು ಹಾಕುವವರಾಗಿ ದೇವರ ವಿಷಯವಾದ ಅವರ ಸ್ತುತಿ ಮತ್ತು ಸೇವೆಗಳು ಔಪಚಾರಿಕವಾಗಿ ಬಾಯ ಉಪಚಾರಕ್ಕಾಗಿದ್ದು, ಹೆಮ್ಮೆಯು ಅವರ ಪ್ರಯತ್ನ ಅವರ ವೃತ್ತಿಯ ಹಿಂದಿದ್ದು ನಮ್ಮ ಕರ್ತನ ಮತ್ತು ಆತನ ಜ್ಞಾನದ ಸಫಲತೆ ಮತ್ತು ಜನರ ಗುಂಪು ಆತನ ಸಂದೇಶಕ್ಕೆ ಗಮನ ಕೊಡುತ್ತಿರುವುದು ಈ ಹೆಮ್ಮೆಯನ್ನು ತಾಕುತ್ತಿತ್ತು. ಅವರು ಅಸೂಯೆಯುಳ್ಳವರಾಗಿ ದ್ವೇಷವೆಂಬುದು ಅವರ ಹೃದಯದಲ್ಲಿ ಉರಿಯ ಹತ್ತಿದ್ದು ಅವರು ನಿಷ್ಕಾರಣವಾಗಿ ಆತನನ್ನು ದ್ವೇಷಿಸತೊಡಗಿದ್ದರು. ಕಾರಣವೇನೆಂದರೆ ಆತನು ಕೇವಲ ಇವರಿಗಿಂತಲೂ ಉತ್ತಮನೂ ಪರಿಶುದ್ಧನೂ ವಿವೇಕಿಯೂ ಆಗಿರುವನೆಂಬುದು ಮತ್ತು ಈ ಅಂಶವನ್ನು ಜನರು ಗುರುತು ಹಿಡಿದಿದ್ದರೆಂಬುದು. ಅಸೂಯೆಯು ಅಂದರೆ ಸಾಮರ್ಥ್ಯವು ಎಂಥ ಅಪಾಯಕರವಾದ ಸಂಗತಿ. ನಮ್ಮ ಕರ್ತನ ಜನರಲ್ಲಿ ಎಷ್ಟು ಮಂದಿ ಈ ದಿನಗಳಲ್ಲಿ ಇದರಿಂದ ಬಾಧಿತರಾಗಿರುವುದರೆಂದರೆ ಅವರು ಕರ್ತನ ಆತ್ಮವನ್ನು ಗುರುತಿಸುವುದನ್ನು ಬಿಟ್ಟವರಾಗಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಲು ಹಾಗೂ ಒಬ್ಬರನ್ನೊಬ್ಬರು ಪ್ರಭಾವವನ್ನು ಹೆಚ್ಚಿಸಿಕೊಂಡು ಕರ್ತನ ಈ ಕಾರ್ಯಗಳೆಲ್ಲವೂ ಒಂದೇ ಆಗಿರುವುದೆಂಬುದನ್ನು ಅರಿತುಕೊಳ್ಳುವುದನ್ನು ಬಯಸುವುದಕ್ಕೆ ಬದಲಾಗಿ ಅಯ್ಯೋ, ಹೋರಾಟದ ಮನೋಭಾವ ಮತ್ತು ನಿರರ್ಥಕವಾದ ಕೀರ್ತಿ ಗೌರವಗಳು ಅವರಲ್ಲಿ ಕಂಡುಬರುತ್ತಿರುವವು. ಈ ವಿವಾದಗಳೆಲ್ಲವೂ ನಮ್ಮ ಕರ್ತನ ದೃಷ್ಟಿಯಲ್ಲಿ ಎಷ್ಟೋ ಅಸಂತೋಷವನ್ನು ಉಂಟು ಮಾಡುವಂಥವುಗಳು. ನಿನ್ನ ಮಾತುಗಳು ಬಹಳ ಮಧುರ. ಆ ಓಲೆಕಾರರು ಹಿರಿಯ ಸಭೆಯವರ ಬಳಿಗೆ ಹಿಂತಿರುಗಿ ಬಂದಾಗ ಅವರಿಗೆ ಕೇಳಿದ ಪ್ರಶ್ನೆಯೆಂದರೆ, ನೀವು ಹಿಡಿದು ತಂದವನು ಎಲ್ಲಿ? ಅವನನ್ನು ಯಾಕೆ ಕರೆತರಲಿಲ್ಲ? ಆತನ ಮಾತಿನಲ್ಲಿ ಅವನನ್ನು ಸಿಕ್ಕಿಸಲು ನಿಮಗೆ ಆಗಲಿಲ್ಲವೇ? ಯಾವ ಮನುಷ್ಯನಾದರೂ ಬಹಿರಂಗವಾಗಿ ಮಾತನಾಡಿದಾಗ ಆತನು ಹೇಳಿದ ಯಾವುದಾದರೂ ಒಂದು ವಿಷಯದಲ್ಲಿ ಆತನನ್ನು ಸಿಕ್ಕಿಸಿ ಬೋಧಕನಾಗಿ ಆತನ ಮೇಲೆ ಜನರಿಗೆ ಹಾನಿ ಉಂಟು ಮಾಡುವನೆಂಬ ಆರೋಪವನ್ನು ಹೊರಿಸಿ ಆತನು ಹೇಳಿದ್ದರಲ್ಲಿ ಮೋಶೆಯ ಆಜ್ಞಾವಿಧಿಗಳ ಅಥವಾ ರೋಮಾಯರ ನಿಯಮಗಳ ಉಲ್ಲಂಘನೆಯ ಅರ್ಥ ಬರುವಂತೆ ಮಾಡಲು ಸೂಕ್ಷ್ಮ ಮನಸ್ಸುಳ್ಳ ನಿಮ್ಮಂಥವರು ಅಶಕ್ತರಾಗಿರಲು ಸಾಧ್ಯವೇ? ಈ ಉತ್ತರವು ತನ್ನಲ್ಲಿ ಗ್ರಂಥವನ್ನೇ ಅಡಗಿಸಿಕೊಂಡಿತ್ತು. ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದು ಮಾತನಾಡಿದ್ದಿಲ್ಲ. ಕರ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯ ಬಯಸುವ ಆತನ ಜನರ ಲೋಕವು ಇನ್ನೂ ಅಸೂಯೆ, ದ್ವೇಷ ಮತ್ತು ಹಗೆತನಗಳಲ್ಲಿ ತುಂಬಿಕೊಂಡಿರುವುದನ್ನು ನಿರಂತರವಾಗಿ ಕಂಡುಕೊಳ್ಳುತ್ತಿರುವುದು. ಇದು ಇನ್ನೂ ಸತ್ಯವೆಂಬುದು ಅವರು ಕಂಡುಕೊಳ್ಳುವರು. ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಅವರು ಇನ್ನೂ ಕಂಡುಕೊಳ್ಳುವುದೇನೆಂದರೆ, ತಮ್ಮನ್ನು ವಿರೋಧಿಸುವವರಲ್ಲಿ, ತಮಗೆ ಹಾನಿಯನ್ನುಂಟು ಮಾಡುವವರಲ್ಲಿ, ತಮ್ಮ ಮಾತಿನಲ್ಲಿ ತಮ್ಮನ್ನು ಸಿಕ್ಕಿಸಲು ಪ್ರಯತ್ನಿಸುವವರಲ್ಲಿ, ತಮ್ಮ ಘನತೆಗೆ ಹಾನಿಯುಂಟು ಮಾಡಲು ಬಯಸುವವರಲ್ಲಿ, ಅದು ವೈಯಕ್ತಿಕವಾಗಿಲ್ಲದಿದ್ದರೂ ಅವರು ಲೌಕಿಕವಾಗಿ ಘನವಂತರು, ಲೌಕಿಕ ವಿಷಯಗಳಲ್ಲಿ ಜ್ಞಾನಿಗಳು ಮತ್ತು ಲೌಕಿಕ ರೀತಿಯಲ್ಲಿ ದೈವಭಕ್ತರು ಆಗಿರುವರೆಂಬುದು. ಇವರಿಗೆ ಇರುವ ಕರ್ತನ ಸಂದೇಶವೆಂದರೆ, ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡಕೊಳ್ಳುವಿರಿ. ಇವರಿಗೆ ಇರುವ ಸೂಕ್ತವಾದ ವಿಧಾನವೆಂದರೆ, ಅವರು ತಮ್ಮ ನುಡಿಗಳಿಂದ ಪಾಪ ಮಾಡದಂತೆ ತಮ್ಮ ತುಟಿಗಳನ್ನು ಕಾದುಕೊಳ್ಳಬೇಕು. ಇವರು ತಮ್ಮ ಮಾತುಗಳು ಮತ್ತು ತಮ್ಮ ಹೃದಯದ ಧ್ಯಾನಗಳು ದೇವರಿಗೆ ಮೆಚ್ಚುಗೆಯಾಗಿರಲಾರದೆಂದು ಪ್ರಾರ್ಥಿಸಬೇಕಿರುವುದು ಮಾತ್ರವಲ್ಲದೆ, ತಮ್ಮ ವಿಷಯದಲ್ಲಿ ಇದು ನಿಜವಾಗಿರುವಷ್ಟರ ಪ್ರಮಾಣದಲ್ಲಿ ಅವರು ಇತರರಿಗಿಂತಲೂ ತಮ್ಮ ಭಾಷೆಯಲ್ಲಿ ವಿವೇಕಿಗಳು, ಹೆಚ್ಚು ವಿವೇಚನೆಯುಳ್ಳವರೂ ಆಗಿರಬೇಕು. ಅಂದರೆ ಹೆಚ್ಚು ಕಡಿಮೆ ಯಾವ ಮನುಷ್ಯನು ಮಾತನಾಡದ ರೀತಿಯಲ್ಲಿ ಮಾತನಾಡಿದಾತನ ಹಾಗಿರಬೇಕೆಂಬುದು. ಆದರೆ ನಾಲಿಗೆಯನ್ನು ಕಾದುಕೊಳ್ಳುವುದು ಎಂಬ ಈ ವಿಷಯವು ಎಂಥದ್ದು? ಅದು ನಿಜವಾಗಿಯೂ
ಅಪೊಸ್ತಲನು ಹೇಳಿರುವಂತೆ, ಯಾವನಾದರೂ ಮಾತಿನಲ್ಲಿ ತಪ್ಪದಿದ್ದರೆ ಅವನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿರುವನು. ಹೇಳಬಾರದನ್ನು ಹೇಳುವುದು ಯಾವನಿಗಾದರೂ ಬಹು ಸುಲಭ. ಒಂದು ಕೆಟ್ಟ ವದಂತಿಯನ್ನು ಪುನರುಚ್ಚರಿಸುವುದು ಅಂದರೆ ಇತರರ ನಡವಳಿಕೆಯ ಬಗ್ಗೆ ಟೀಕಿಸುವುದು, ಈ ರೀತಿಯಲ್ಲಿ ಅವಹೇಳನ ಮಾಡುವುದು ಅಥವಾ ಇತರರ ಹಿತಾಸಕ್ತಿಗಳಿಗೆ ಅಥವಾ ಭಾವನೆಗಳಿಗೆ, ಒಳ್ಳೆಯ ಹೆಸರಿಗೆ ಗಾಯ ಮಾಡುವುದು ಅಥವಾ ನೋವನ್ನುಂಟು ಮಾಡುವುದು ಬಹುಪಾಲು ಜನರಿಗೆ ಅತಿ ಸುಲಭ. ನಾವು ಈ ನಿಟ್ಟಿನಲ್ಲಿ ನಮ್ಮ ಕರ್ತನಂತೆ ಇತರ ಮನುಷ್ಯರು ಮಾತನಾಡಲಾರದ ರೀತಿಯಲ್ಲಿ ಮಾತನಾಡುವುದಕ್ಕೆ ಹೆಚ್ಚಾಗಿ ಶ್ರಮಿಸುವವರಾಗೋಣ ಮತ್ತು ಹೀಗೆ ನಮ್ಮನ್ನು ಕತ್ತಲೆಯಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನ ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವವರಾಗೋಣ.